ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು 10ನೇ ತರಗತಿಯ ಸಂಖ್ಯಾಶಾಸ್ತ್ರದ ಪಾಠದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದರೆ ಅದರಲ್ಲಿ ಕೊಟ್ಟಿರುವಂಥ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಭ್ಯಾಸ ಏನು ಕೊಟ್ಟಿದ್ದಾರೆ ಅದನ್ನು ಅಭ್ಯಾಸ 13.1 ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಭ್ಯಾಸ 13.1ರಲ್ಲಿ 4 ಪ್ರಶ್ನೆಗಳವರೆಗೆ ಮತ್ತು ಈ ಸಂಖ್ಯಾಶಾಸ್ತ್ರದಲ್ಲಿ ಯಾವ್ಯಾವ ಸೂತ್ರಗಳು ನಮಗೆ ಬೇಕು ಅನ್ನೋದನ್ನು ನಾನು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಅದರ ಕಂಟಿನ್ಯೂಷನ್ ಪಾರ್ಟ್ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಇಂದಿನ ವಿಡಿಯೋದಲ್ಲಿ ನಾನು 4ನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು 5ನೇ ಪ್ರಶ್ನೆಯಿಂದ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. 5ನೇ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಹಣ್ಣು ಮಾರಾಟಗಾರನು ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳನ್ನು ಮಾರುತ್ತಿದ್ದರು. ಈ ಪೆಟ್ಟಿಗೆಗಳು ಬೇರೆ ಬೇರೆ ಸಂಖ್ಯೆಗಳ ಮಾವಿನ ಹಣ್ಣುಗಳನ್ನು ಒಳಗೊಂಡಿದ್ದವು. ಪೆಟ್ಟಿಗೆಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ಮಾವಿನ ಹಣ್ಣುಗಳ ವಿತರಣೆಯು ಈ ಕೆಳಕಂಡಂತಿದೆ ಅಂತ ಕೊಟ್ಟಿದ್ದಾರೆ. ನಾನು ಹಿಂದಿನ ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ, ಅವರು ಕ್ವೆಶನಲ್ಲಿ ಏನಾದರೂ ಕೊಟ್ಟಿರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಂದರೆ ಎಕ್ಸಾಮ್ ಪರ್ಪಸ್ ಆಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಾವು ಸಂಖ್ಯಾಶಾಸ್ತ್ರದ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ ಅಂದರೆ ತುಂಬ ಡೀಪಾಗಿ ತಿಳ್ಕೊಬಹುದು. ಆದರೆ ನಾನು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಲೆಕ್ಕಗಳನ್ನ ಬಿಡಿಸೋದು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ತುಂಬ ಅಪ್ಲಿಕೇಶನ್ ಲೆವೆಲಲ್ಲಿ ಕಲಿಬೋದು. ತುಂಬ ಚೆನ್ನಾಗಿದೆ ಈ ಪಾಠ ಅಂತ ಹೇಳ್ಬೋದು. ಆದರೆ ನಾನು ಎಕ್ಸಾಮ್ಗೆ ಎಷ್ಟು ಬೇಕು ಅಂದರೆ ಕಡಿಮೆ ದಿನಗಳಿರೋದ್ರಿಂದ ಎಕ್ಸಾಮ್ಗೆ ಎಷ್ಟು ಬೇಕು, ಎಷ್ಟು ಕಲ್ತಿದ್ರೆ ಸಾಕು, ಏನು ಮಾತ್ರ ಕೇಳ್ತಾರೆ ಅದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರು ಏನು ಕ್ಲಾಸ್ ಇಂಟರ್ವಲ್ಸ ಇಲ್ಲಿ ಏನು ಕೊಟ್ಟಿದ್ದಾರೆ, ವರ್ಗಾಂತರ ಏನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸರಾಸರಿಯನ್ನು ಕ್ವೆಶನ್ ಏನು ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೋಬೇಕು. ಕ್ವೆಶನಲ್ಲಿ ಏನನ್ನು ಕಂಡುಹಿಡಿಯೋಕೆ ಕೇಳಿದ್ದಾರೆ ಅಂತ ಸರಾಸರಿಯನ್ನು ಕಂಡುಹಿಡಿಯೋಕೆ ಕೇಳಿದ್ದಾರೆ. ಸರಾಸರಿ ಕಂಡುಹಿಡಿಯೋಕೆ ಕೇಳಿದ್ದಾರೆ ಅಂದ ತಕ್ಷಣ ಆ ಕ್ವೆಶನಲ್ಲಿ ಏನಿದು ವರ್ಗಾಂತರ ಏನು ಕೊಟ್ಟಿದ್ದಾರೆ ಮತ್ತು ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ, ಆವೃತ್ತಿ ಏನು ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ನಮಗೆ ಬೇಕಾಗಿರುತ್ತೆ. ಅದನ್ನು ಬರ್ಕೊಳ್ಳೋಣ. ಅದನ್ನು ಬರ್ಕೊಂಡು ನಾವು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಓಕೆ, 5ನೇ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿ 5ನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ CI ಕೊಟ್ಟಿದ್ದಾರೆ. ಆ CIನ ಬರ್ಕೊಳ್ಳೋಣ. CI ವರ್ಗಾಂತರ ಏನದು 50ರಿಂದ 52 ಕೊಟ್ಟಿದ್ದಾರೆ. 53ರಿಂದ 55, 56ರಿಂದ 58, 59ರಿಂದ 61, 62ರಿಂದ 64 ಅಂತ ಕೊಟ್ಟಿದ್ದಾರೆ. ಇದನ್ನು ಬಿಡಿಸ್ತಾ ಹೋಗೋಣ. ಓಕೆ, CI ಏನು ಕೊಟ್ಟಿದ್ದಾರೆ ಅದು ಬರ್ಕೊಂಡಾಗಿದೆ. Fನ್ನು ಬರ್ಕೊಳ್ಳೋಣ. F ಅವರೇನೆ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಆವೃತ್ತಿ 15, 110, 135, 115, 25 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ನಮಗೆ ಸರಾಸರಿ ಕಂಡುಹಿಡಿಯೋದಕ್ಕೆ ಸೂತ್ರ ಗೊತ್ತಿದೆ. ಸರಾಸರಿ ಅಂತ ಎಕ್ಸಾಮಲ್ಲಿ ಕೊಟ್ಬಿಟ್ರೆ ತುಂಬ ಸಿಂಪಲ್ಲಾಗಿ ನಾವು ಮಾಡಿಬಿಡ್ಬೋದು. ಸಮ್ ಆಫ್ FI XI ಡಿವೈಡೆಡ್ ಬೈ ಸಮ್ ಆಫ್ FI ಇದರ ಸೂತ್ರ ಆಗಿರುತ್ತೆ. ನಾನು ಇಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ನಾವು ಏನು ಬೇಕಾಗಿದೆ, XI ಬೇಕು. XI ಅಂತ ಹೇಳಿದ್ರೆ ಇಲ್ಲಿ ಸಮ್ ಆಫ್ FI XI ಕೊಟ್ಟಿರೋದ್ರಿಂದ XI ಕೂಡ ಬೇಕಾಗಿರೋದ್ರಿಂದ ಈ CI ಏನು ಕೊಟ್ಟಿದ್ದಾರೆ, ವರ್ಗಾಂತರ ಏನು ಕೊಟ್ಟಿದ್ದಾರೆ, ಇದ್ರದ್ದು ಮಧ್ಯಬಿಂದುನ ನಾವು ಬರ್ಕೋಬೇಕಾಗತ್ತೆ. ಮಧ್ಯಬಿಂದು ಏನಿದೆ 50, 51, 52. ನಾವು ಮಧ್ಯಬಿಂದು ಕಂಡುಹಿಡಬೇಕು ಅಂತ ಹೇಳಿದ್ರೆ ಮೇಲ್ಮಿತಿ ಮತ್ತು ಕೆಳಮಿತಿ ಡಿವೈಡೆಡ್ ಬೈ 2 ಮಾಡಬೇಕು. ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಮಾಡಬೇಕು. 50 + 52 ಡಿವೈಡೆಡ್ ಬೈ 2 ಅಂತ ಮಾಡಿದ್ರೆ ನಮಗೆ XI ಸಿಗುತ್ತೆ. ನಾನು ಸಿಂಪಲಾಗಿ ಈಸಿ ಟ್ರಿಕ್ಸ್ ಅಂತ ಹೇಳಿದ್ರೆ 50, 51, 52 ಅಂತ ಕೊಟ್ಟಿರೋದ್ರಿಂದ 50, 51, 52 ಇಲ್ಲಿ ಮಧ್ಯ ಬರುವಂಥ ಸಂಖ್ಯೆ ಇಲ್ಲಿ ಮಧ್ಯಬಿಂದು ಆಗಿರುತ್ತೆ. 51 ಆಯಿತು. ಅದೇ ರೀತಿ 53, 54, 55 ಅಂತ ಹೇಳಿದ್ರೆ ಇಲ್ಲಿ 53ರಿಂದ 55 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮಧ್ಯದ 54 ಆಯಿತು. ಅದೇ ರೀತಿ 56, 57, 58 ಮಧ್ಯದ್ದು 57 ಆಯಿತು. ಅದಕ್ಕೆ 57 ಬರ್ಕೋತಾ ಇದ್ದೀನಿ. ಅದಾದಮೇಲೆ 59, 60, 61, 59, 60, 61 ಅಂತ ಹೇಳಿದ್ರೆ ಇಲ್ಲಿ ನಮಗೆ 60 ಸಿಕ್ತು. 62, 63, 64 ಅಂತ ಹೇಳಿದ್ರೆ ಇಲ್ಲಿ 63 ಇದರ ಮಧ್ಯಬಿಂದು ಆಗಿರುತ್ತೆ. ಹೀಗೆ ಇದು ಮೂರನ್ನು ನಾವು ಸಿಂಪಲಾಗಿ ಕಂಡುಹಿಡ್ಕೊಬಿಡ್ಬೋದು. ಇದಾದಮೇಲೆ ನಾವು FI XI ಬೇಕಾಗಿದೆ. ಇಲ್ಲಿ ಸಮ್ ಆಫ್ FI XI ಅಂತ ಕೊಟ್ಟಿರೋದ್ರಿಂದ FI XI ಮಾಡೋಣ. ಇದು FIಗಳಾಗಿರುತ್ತೆ. FI ಅಂದರೆ 15 × 51 ಅಂತ ಹೇಳಿದ್ರೆ ನಮಗೆ 765.
ಕರೆಕ್ಟಾಗಿ ಇದನ್ನ ಗುಣಿಸಿ ನಾವು ಬರ್ಕೊಂಡ್ರೆ ಮಾತ್ರ ಲೆಕ್ಕ ಸರಿ ಬರೋದಕ್ಕೆ ಸಾಧ್ಯ. ನಾನು ಇಂದಿನ ವೀಡಿಯೋದಲ್ಲೇ ಹೇಳಿದೆ, ನಮಗೆ ಸಂಖ್ಯಾಶಾಸ್ತ್ರದ ಪಾಠದಲ್ಲಿ ತುಂಬ ಸಿಂಪಲ್ಲಾಗಿ ನಾವು ಮಾರ್ಕ್ಸ್ ತೊಗೋಬೋದು. ಆದರೆ ಕೂಡೋದು, ಕಳಿಯೋದು, ಗುಣಿಸೋದು ಮತ್ತು ಬಾಕ್ಸು ಅಂಥದ್ದು ಏನಿದೆ ಇದಿಷ್ಟು ನಮಗೆ ಕರೆಕ್ಟಾಗಿ ಬರಬೇಕು. ಅದು ಗೊತ್ತಿದ್ರೆ ಮಾತ್ರ ನಾವು ಕರೆಕ್ಟಾಗಿ ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಓಕೆ, 110 54 ಅಂದರೆ 5940 ಬರುತ್ತೆ. ಹಾಗೆಯೇ 135 57 ಎಲ್ಲವನ್ನು ನೀವು ಗುಣಿಸಿ ಮಾಡಿ. ನಾನಿಲ್ಲಿ ಡೈರೆಕ್ಟಾಗಿ ಬರಿತಾ ಇದ್ದೀನಿ. 7695, 6900, 1575. ಇಲ್ಲಿ ಏನಂತ ಹೇಳಿದ್ರೆ, ಈ ಲೆಕ್ಕಗಳನ್ನ ಬಿಡಿಸ್ಬೇಕಾದ್ರೆ ಇದರಲ್ಲಿ ಸರಾಸರಿ ಅಂತ ಬಂದಾಗ ಇನ್ನೂ 2 ವಿಧಾನಗಳನ್ನ ಬಳಸ್ಬೋದು. ಈ ಸೂತ್ರ ಅಲ್ಲದೆ ಬೇರೆ ಸೂತ್ರಗಳನ್ನ ಕೂಡ ಬಳಸ್ಕೊಂಡು ನಾವು ಮಾಡ್ಬೋದು. ಆವಾಗ ಏನಾಗುತ್ತೆ ಅಂದರೆ, ಇಲ್ಲಿ ಈ ಟೇಬಲ್ ಏನು ಬರ್ಕೊಂಡಿದ್ದೀವಿ ಇದು ತುಂಬ ದೊಡ್ಡದಾಗುತ್ತೆ. ಅಷ್ಟು ಟೇಬಲ್ ಮಾಡೋದಕ್ಕಿಂತ ನಾವು ಡೈರೆಕ್ಟಾಗಿ ಇದನ್ನು ಗುಣಿಸಿ ಬರ್ಕೊಂಡು ಇದನ್ನು ಬಿಡಿಸ್ಬೋದು ಅನ್ನೋದಕ್ಕೆ ನಾನು ಇದು ಒಂದೇ ಸೂತ್ರವನ್ನು ಬಳಸ್ತಾ ಇದ್ದೀನಿ. ಅಷ್ಟು ಸೂತ್ರಗಳು ನಮಗೆ ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅನ್ನೋದಕ್ಕೆ ಇದು ಒಂದು ಸೂತ್ರನ ನೆನ್ಪಿಟ್ಕೊಂಡೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಅದರಿಂದ ನಾನು ಇದೊಂದೇ ಮೆಥಡಲ್ಲಿ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀನಿ. ಇವಾಗ ಈ ಸಮ್ ಆಫ್ FI ಬೇಕು. ಈ ಸಮ್ ಆಫ್ FI ಅಂದರೆ ಇದಿಷ್ಟು ಸಂಖ್ಯೆಗಳನ್ನ ಕೂಡಿದಾಗ ಬರೋವಂಥ ಸಂಖ್ಯೆ 400 ಮತ್ತು ಇದಿಷ್ಟು ಸಂಖ್ಯೆಗಳನ್ನ ಕೂಡಿದ್ರೆ ನಮಗೆ ಸಮ್ ಆಫ್ FI XI ಸಿಗುತ್ತೆ. ಎಷ್ಟು ಅಂತ ಹೇಳಿದ್ರೆ 22875 ಬರ್ತಾಯಿದೆ. ಇದನ್ನು ಇಲ್ಲಿ ಅಪ್ಲೈ ಮಾಡೋಣ. ಸಮ್ ಆಫ್ FI XI ಅಂತ ಹೇಳಿದ್ರೆ 22875. ಸಮ್ ಆಫ್ FI ಅಂತ ಹೇಳಿದ್ರೆ 400. ಇಲ್ಲಿ ಇದರಿಂದ 22875 ಏನಿದೆ ಇದರಿಂದ ನಾವು 400ರಿಂದ ಈ ಸಂಖ್ಯೆನ ಭಾಗಿಸಿದ್ರೆ ನಮಗೆ 57.1875 ಬರುತ್ತೆ. ನಾವು ಲೆಕ್ಕವನ್ನು ಬಿಡಿಸಿದಾಗ ಈ ಪಾಯಿಂಟ್ಸಲ್ಲಿ ವೇರಿಯೇಷನ್ ಆಗ್ಬೋದು. ಆದರೆ ತುಂಬ ವೇರಿ ಆಗೋದಿಲ್ಲ, ಲೈಟಾಗಿ ವೇರಿ ಆಗುತ್ತೆ. ಆ ವೇರಿ ಆದರೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಈ ಸಂಖ್ಯೆ ಸೇಮ್ ಬರುತ್ತೆ. ಇದು ನಮಗೆ ಸರಾಸರಿಯನ್ನು ಕಂಡುಹಿಡಿಯಬೇಕಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂದರೆ ಆರನೇ ಪ್ರಶ್ನೆ ನೋಡೋದಾದರೆ ಇದರಲ್ಲೂ ಅಷ್ಟೇ ನಾವು ಡೀಪಾಗಿ ಕ್ವೆಶನ್ ಫುಲ್ಲು ನೋಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ನೋಡಿ ಅವರು CI ಏನು ಕೊಟ್ಟಿದ್ದಾರೆ ಮತ್ತು FI ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇದೆರಡನ್ನು ಬಳಸ್ಕೊಂಡು ಇಲ್ಲಿ ಯಾವ ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನಮಗೆ ಏನು ಕಂಡುಹಿಡಬೇಕಾಗಿದೆ? ಸರಾಸರಿ ಮಾತ್ರ ಕಂಡುಹಿಡಬೇಕಾಗಿದೆ. ಸರಾಸರಿ ಬೇಕು ಅಂತ ಹೇಳಿದ್ರೆ ನಾವು ಅದೇ ಸೂತ್ರ ಬಳಸ್ಕೊಂಡು ಸೂಕ್ತವಾದ ವಿಧಾನ ಅಂತ ಕೇಳಿದರೆ ನಾವು ಇದೇ ನಮಗೆ ಸೂಕ್ತವಾಗಿರುವಂಥದ್ದು, ನಾವು ಯಾವ ವಿಧಾನ ಬಳಸ್ತಾ ಇದ್ದೀವಿ ಅದೇ ಸೂಕ್ತವಾಗಿದೆ ಅಂತ ಆ ಲೆಕ್ಕನ ಬಿಡಿಸಿದ್ರೆ ಸಾಕು ನಮಗೆ. ಅದನ್ನೇ ಫಾಲೋ ಮಾಡ್ತಾ ಹೋಗೋಣ. ಇವಾಗ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಫಸ್ಟು CI ಏನು ಕೊಟ್ಟಿದ್ದಾರೆ? CI ಅಂತ ಹೇಳಿದ್ರೆ 100ರಿಂದ 150 ಅಂತ ಕೊಟ್ಟಿದ್ದಾರೆ. 150ರಿಂದ 200, ಹಾಗೆಯೇ 200ರಿಂದ 250, 250ರಿಂದ 300, ಅದೇ ರೀತಿ 300ರಿಂದ 350 ಈ ರೀತಿ ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನಾನು ಹೇಳಿದೆ ಇದರಲ್ಲಿ ನಾವು ಟೇಬಲ್ನ ಬರ್ಕೊಂಡ್ರೆ ಸಾಕು, ನಾವು ಈಸಿಯಾಗಿ ಸಿಂಪ್ಲಿಫೈ ಮಾಡಿಬಿಡ್ಬೋದು ಅಂತ. FI ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 4, 5, 12, 2, 2. ಇವಾಗ XI ಕಂಡುಹಿಡ್ಕೋಬೇಕು. ಅಂದರೆ ಮಧ್ಯಬಿಂದು ಇಲ್ಲಿ 100, 150 ಅಂತ ಕೊಟ್ಟಿದ್ದಾರೆ. 100ರಿಂದ 150 ಅಂತ ಕೊಟ್ಟಿರೋದ್ರಿಂದ ನಮಗೆ 100, 110, 120, 130, 140, 150 ಅಂತ ತಗೋಣ. ಕೊನೆಯ ಸಂಖ್ಯೆಗಳು ಹೋದರೆ ಇಲ್ಲಿ 100 ಇದು ಹೋದರೆ ಓಕೆ. ಇಲ್ಲಿ 130, 140 ಕ್ಯಾನ್ಸಲ್ ಆದರೆ ಉಳಿದಿದ್ದು ನಮಗೆ 130. ಅಂದರೆ ಮಧ್ಯ ಸಂಖ್ಯೆ ಯಾವ್ದು ಬರ್ಕೋಬೇಕು ಅನ್ನೋದಕ್ಕೆ ನಾವು ಇದನ್ನು ಬಳಸ್ತಾ ಹೋಗ್ಬೋದು. ಸಾರಿ, ಇದು ಕ್ಯಾನ್ಸಲೇ ಆಗಿಬಿಡುತ್ತೆ. ಇಲ್ಲಿ ಮಧ್ಯ ಸಂಖ್ಯೆ 130 ಆಗೋದಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸಮ ಸಂಖ್ಯೆಗಳು ಬಂದುಬಿಟ್ಟಿದೆ. ಸಮ ಸಂಖ್ಯೆ ಬಂದಿರೋದ್ರಿಂದ ಏನು ಮಾಡೋಣ, ಇಲ್ಲಿ 120 ಮತ್ತು 130 ಏನಿದೆ ಇದ್ರ ಮಧ್ಯದಲ್ಲಿ ನಮಗೆ ಸಂಖ್ಯೆ ಬೇಕಾಗಿರುವಂಥದ್ದು. ಅದರಿಂದ 120, 130 ಮಧ್ಯದಲ್ಲಿ 125 ಬರುತ್ತಲ್ವ, ಅದಕ್ಕೆ ನಾನು 125 ಅಂತ ಬರ್ಕೋತೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು, ಇಲ್ಲಿ 150 ಇರೋದ್ರಿಂದ 160, 170,
180, 190 ಮತ್ತು 200 ಅಂತ ಬರುತ್ತೆ. ಇದರಲ್ಲಿ ಕೊನೆಯ ಸಂಖ್ಯೆನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ, ಈ ಸಂಖ್ಯೆನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಮಧ್ಯೆ ನಮಗೆ 170, 180 ಇದೆ. 170 ಮತ್ತು 180 ನಡುವೆ ನಮಗೆ 175 ಬರುತ್ತೆ, ಅದರಿಂದ ಬರ್ಕೋತೀನಿ. ನೆಕ್ಸ್ಟ್ದು ನೋಡಿದ್ರೆ 225 ಬರುತ್ತೆ. ನೆಕ್ಸ್ಟ್ 275, 325. ಹೀಗೆ ನಮಗೆ XI ಸಿಕ್ತು. ನಾವು ಈ ಲೆಕ್ಕವನ್ನು ಬಿಡಿಸ್ಬೇಕು ಅಂತ ಹೇಳಿದ್ರೆ FI XI ಬೇಕು. ಇದಕ್ಕೆ ನಾವು ಗುಣಿಸ್ಕೊಳ್ಳೋಣ. 4 × 125 ಅಂತ ಹೇಳಿದ್ರೆ 500 ಬರುತ್ತೆ. ಎಲ್ಲವನ್ನು ಗುಣಿಸಿ ನೀವು ಬರಿತಾ ಹೋಗಬೇಕು. ನಾನು ಡೈರೆಕ್ಟಾಗಿ ಬರಿತೀನಿ. 875, 2700, 550 ಮತ್ತು 650. ಓಕೆ, ಕಂಟಿನ್ಯೂ ಮಾಡ್ತಾ ಹೋಗೋಣ ಈಗ. ಓಕೆ, ಇದರಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟು ನಮಗೆ FI ಬೇಕು. ಅದಕ್ಕೆ ನಾವು FI ಕಂಡುಹಿಡ್ಕೊಳ್ಳೋಣ. ಇಷ್ಟು ಕೂಡಿದ್ರೆ ನಮಗೆ 25 ಬರುತ್ತೆ. ಇದು ಸಮ್ ಆಫ್ FI ಆಗುತ್ತೆ. ಸಮ್ ಆಫ್ FI ಅಂತ ಹೇಳಿದ್ರೆ ನಮಗೆ 25 ಸಿಕ್ತು. ಇಲ್ಲಿ FI XI ಏನಿದೆ ಇದಿಷ್ಟನ್ನು ಕೂಡಿದ್ರೆ ನಮಗೆ ಏನು ಸಿಗುತ್ತೆ, ಸಮ್ ಆಫ್ FI XI ಸಿಗುತ್ತೆ. ಅಂದರೆ 5275. ಇವಾಗ ನಾವು ಸೂತ್ರವನ್ನು ಬಳಸೋಣ. X ಬಾರ್ ಈಕ್ವಲ್ ಟು ಸಮ್ ಆಫ್ FI XI ಡಿವೈಡೆಡ್ ಬೈ ಸಮ್ ಆಫ್ FI ಅಂತ. ಇವಾಗ ಸಮ್ ಆಫ್ FI XI ಅಂದರೆ ನಮಗೆ ಗೊತ್ತಿದೆ 5275 ಡಿವೈಡೆಡ್ ಬೈ ಸಮ್ ಆಫ್ FI ಅಂತ ಹೇಳಿದ್ರೆ 25. ಇದೆರಡನ್ನು ಭಾಗಿಸಿದ್ರೆ ನಮಗೆ 211 ಸಿಗುತ್ತೆ. ಇದೇ ಇದರ ಉತ್ತರ ಆಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಟೇಬಲ್ ಒಂದು ನಾವು ಮಾಡಿಬಿಟ್ರೆ ಈಸಿಯಾಗಿ ಈ ಸೂತ್ರಕ್ಕೆ ನಾವು ಇದನ್ನ ಅಪ್ಲೈ ಮಾಡಿಬಿಡ್ಬೋದು. ಅದರಿಂದ ನಾವು ಕರೆಕ್ಟಾಗಿ ಈ ಟೇಬಲ್ನ ಬರ್ಕೋಬೇಕು. ನಾವು ಇಲ್ಲಿ ಏನು ಲೆಕ್ಕ ಮಾಡ್ತೀವಿ ಅದೆಲ್ಲ ಈ ಟೇಬಲ್ ಮೇಲೆ ನಿಂತಿರುತ್ತೆ ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಅಂದರೆ 7ನೇ ಪ್ರಶ್ನೆ. 7ನೇ ಪ್ರಶ್ನೆಯಲ್ಲಿ ಕ್ಲಾಸ್ ವರ್ಗಾಂತರ ಇಲ್ಲಿ ಕೊಟ್ಟಿದ್ದೀನಿ ನೋಡೋಣ. 7ನೇ ಪ್ರಶ್ನೆ ಇಲ್ಲಿದೆ. ಅಲ್ಲಿ ವರ್ಗಾಂತರ ಎಲ್ಲಿದೆ ಅಂತ ನೋಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಪೇಜಲ್ಲಿದೆ ನೋಡೋಣ. ನೆಕ್ಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ ಇದರ ವರ್ಗಾಂತರ ಮತ್ತು ಆವೃತ್ತಿಯನ್ನು. ಈ ಎರಡು ಇದನ್ನು ಬಳಸ್ಕೊಂಡು ನಾವು ಲೆಕ್ಕವನ್ನು ಬಿಡಿಸ್ತಾ ಹೋಗಬೇಕು. ಇಲ್ಲಿ 0.00 ಇದರಿಂದ 0.04 ಅಂತ ಕೊಟ್ಟಿದ್ದಾರೆ. ಓಕೆ, ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ತಗೋಣ. ಅದನ್ನು ಬರ್ಕೊಂಡು ನಾವು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಅವರು ಪಾಯಿಂಟಲ್ಲಿ ಕೊಟ್ಟಿದ್ದಾರಾ ಅಥವಾ ಹಾಗೆಯೇ ಕೊಟ್ಟಿದ್ದಾರೆ, ಯಾವುದೂ ಇಂಪಾರ್ಟೆಂಟ್ ಆಗೋದಿಲ್ಲ ನಮಗೆ. ಜಸ್ಟು ಅವ್ರು ಏನು ಕೊಟ್ಟಿದ್ದಾರೆ ಅದು ಬರ್ಕೋಬೇಕು, ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಷ್ಟೇ. ಓಕೆ, CI ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಓಕೆ, ಅವರು ಕ್ಲಾಸ್ ಇಂಟರ್ವಲ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಫಸ್ಟು ಕ್ಲಾಸ್ ಇಂಟರ್ವಲ್ಸ್ CI ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ 0.00 ಇಂದ 0.04 ಅಂತ ಕೊಟ್ಟಿದ್ದಾರೆ. ಈ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ ಅಂತ ಕನ್ಫ್ಯೂಷನ್ ಏನೂ ಆಗೋದು ಬೇಡ. ಅವ್ರು ಏನು ಕೊಟ್ಟಿದ್ದಾರೆ ನಾನು ಬರ್ಕೊಂಡ್ರೆ ಆಯ್ತು ಅಷ್ಟೇ. 0 ಇಂಟು 0.08ರಿಂದ 0.12, 0.12ರಿಂದ 0.16, 0.16ರಿಂದ 0.20, ಹಾಗೆಯೇ 0.20ಯಿಂದ 0.24 ಅಂತ ಕೊಟ್ಟಿದ್ದಾರೆ. ಇವಾಗ FI ಏನು ಕೊಟ್ಟಿದ್ರೆ ಅದನ್ನು ಬರ್ಕೊಳ್ಳೋಣ. F ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ FI 4, 9, 9, 2, 4, 2 ಅಂತ ಕೊಟ್ಟಿದ್ದಾರೆ. ಇವಾಗ ನಾವು XIನ ಕಂಡುಹಿಡಿಬೇಕು. ನಾನು ಹಿಂದೆ ಸಿಂಪಲಾಗಿ ಹೇಳಿದೆ ಅಲ್ವಾ, ಅದೇ ರೀತಿ ಇಲ್ಲಿ ಪಾಯಿಂಟಲ್ಲಿ ಕೊಟ್ಟಿದ್ರೆ ಅಷ್ಟೇ. ಇಲ್ಲಿ ನೋಡ್ಬೋದು 0.00, 0.01, 0.02, 0.03 ಮತ್ತು 0.04 ಅಂತ ಆಗುತ್ತೆ. ಇಲ್ಲಿ ಕೊನೆ ಸಂಖ್ಯೆಗಳು ಕ್ಯಾನ್ಸಲ್ ಮಾಡೋಣ. ಇದು ಕೊನೆ ಸಂಖ್ಯೆಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ 0.02 ಸಿಗುತ್ತೆ. ಆ 0.02ನೇ ಬರ್ಕೊಳ್ಳೋಣ. ಅದೇ ರೀತಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ ನಮಗೆ 0.06, 0.10, 0.14, 0.18, 0.22 ಬರುತ್ತೆ. ನಮಗೆ ನಾವು ಏನು ಕಂಡುಹಿಡಬೇಕು ಅಂತ ಇದ್ದರೆ ಇಲ್ಲಿ ಸರಾಸರಿಯನ್ನು ಕಂಡುಹಿಡಬೇಕಾಗಿರೋದ್ರಿಂದ ನಮಗೆ FI XIನ ಗುಣಿಸಿ ಬರ್ಕೋಬೇಕಾಗತ್ತೆ. FI XIನ ಗುಣಿಸಿ ಬರ್ಕೋತೀವಿ ಅಂದರೆ FI XI ಆಗುತ್ತೆ. ಇದೆರಡನ್ನ ಗುಣಿಸಿದ್ರೆ ನಮಗೆ 0.08, 0.54,
0.9, 0.28, 0.72, 0.44 ಬರುತ್ತೆ. ಇವಾಗ ನಾವು ಇದು ಸೂತ್ರವನ್ನು ಬರ್ಕೊಳ್ಳೋಣ. ಸೂತ್ರ ಏನದು, ಎಕ್ಸ್ ಬಾರ್ ಈಕ್ವಲ್ ಟು ಸಮ್ ಆಫ್ ಎಫ್ ಐ ಎಕ್ಸ್ ಐ ಅಂತ ಇದೆ, ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಐ ಆಗುತ್ತೆ. ಇವಾಗ ನಮಗೆ ಸಮ್ ಆಫ್ ಎಫ್ ಐ ಬೇಕು ಅಂತ ಹೇಳಿದ್ರೆ ಈ ಸಮ್ ಆಫ್ ಎಫ್ ಐನ ಬರ್ಕೊಳ್ಳೋಣ. ಸಮ್ ಆಫ್ ಎಫ್ ಐ ಅಂತ ಹೇಳಿದ್ರೆ ಇದಿಷ್ಟನ್ನು ಕೂಡಿದ್ರೆ ನಮಗೆ 30 ಸಿಗುತ್ತೆ. ಇಲ್ಲಿ ಸಮ್ ಆಫ್ ಎಫ್ ಐ ಎಕ್ಸ್ ಐ, ಸಮ್ ಆಫ್ ಎಫ್ ಐ ಎಕ್ಸ್ ಐ ಅಂತ ಹೇಳಿದ್ರೆ ಇದಿಷ್ಟನ್ನು ಕೂಡಿದ್ರೆ ನಮಗೆ 2.92 ಸಿಗುತ್ತೆ. ಇವಾಗ ಇಲ್ಲಿ ಇದನ್ನು ಬರ್ಕೊಳ್ಳೋಣ. ಸಮ್ ಆಫ್ ಎಫ್ ಐ ಎಕ್ಸ್ ಐ ಅಂತ ಹೇಳಿದ್ರೆ ನಮಗೆ 2.92 ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಐ ಅಂತ ಹೇಳಿದ್ರೆ 30 ಇದೆ. ಇದನ್ನು ಬರ್ಕೊಳ್ಳೋಣ. ಇದನ್ನು ನಮಗೆ ಬಿಡಿಸಿದಾಗ ಅಂದರೆ ಭಾಗಿಸಿದಾಗ ನಮಗೆ ಉತ್ತರ 0.0986. ಅವರು ಪಿ ಪಿ ಎಮ್ ಅಲ್ಲಿ ಕೊಟ್ಟಿರೋದ್ರಿಂದ ಇದನ್ನು ಪಿ ಪಿ ಎಮ್ ಅಂತ ಬರ್ಕೊಳ್ಳೋಣ. ಇನ್ನು ಮಿಕ್ಕಿದಕ್ಕೆಲ್ಲ ನಾವು ಯೂನಿಟ್ಸ್ ಅಂತ ಕೂಡ ಬರ್ಕೋಬೋದು. ಎಲ್ಲದಕ್ಕೂ ಯೂನಿಟ್ಸ್ ಅಂತ ಬರಿತಾ ಹೋಗಿ. ಓಕೆ, ನಾನು ಹಿಂದೆ ಏನು ಲೆಕ್ಕಗಳು ಮಾಡಿದೆ ಅದಕ್ಕೆಲ್ಲ ಯೂನಿಟ್ಸ್ ಅಂತ ಬರೆದ್ರೆ ಸಾಕು. ಓಕೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ 8ನೇ ಪ್ರಶ್ನೆ. 8ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಕ್ವೆಶನ್ ಅಂತ ನೋಡೋಣ. ನಾನು ಆಲ್ರೆಡಿ ಹೇಳಿದೆ, ಕ್ವೆಶನ್ ಏನು ತುಂಬ ಡೀಪಾಗಿ ಓದೋದು ಬೇಡ. ಅವರು ಸಿ ಐ ಏನು ಕೊಟ್ಟಿದ್ದಾರೆ ಮತ್ತು ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ ಅದೆರಡು ನೋಡಿಕೊಂಡ್ರೆ ಸಾಕು ನಮಗೆ. ಅದೆರಡು ಈಗ 0ಯಿಂದ 6, 6ರಿಂದ 10 ಈಗ ಕೊಟ್ಟಿದ್ದಾರೆ. ಇದು 11, 10, 7, 4 ಇದು ಕೊಟ್ಟಿದ್ದಾರೆ. ಇದನ್ನು ಬರ್ಕೊಳ್ಳೋಣ ಇವಾಗ ಟೇಬಲಲ್ಲಿ. ಟೇಬಲ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ. ಟೇಬಲಿಂದನೇ ನಾವು ಎಲ್ಲವನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಟೇಬಲ್ ಬರ್ಕೊಳ್ಳೋಣ. ಸಿ ಐ ಇಲ್ಲಿ ಏನು ಕೊಟ್ಟಿದ್ದಾರೆ, 0ಯಿಂದ 6, 6ರಿಂದ 10, 10ರಿಂದ 14, 14ರಿಂದ 20. ಇದರ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತಾ ಹೋಗ್ಬೋದು ನೀವು ಪ್ರಶ್ನೆಯನ್ನು. 20ರಿಂದ 28, 28ರಿಂದ 38, ಹಾಗೆಯೇ 38ರಿಂದ 40 ಅಂತ ಕೊಟ್ಟಿದ್ದಾರೆ. ಇನ್ನು ಎಫ್ ಐ ಕೂಡ ಅವರೇ ಕೊಟ್ಟಿದ್ದಾರೆ. ಏನದು 11, 10, 7, 4, 4, 3, 1 ಅಂತ ಕೊಟ್ಟಿದ್ದಾರೆ. ಇದನ್ನು ಟೇಬಲ್ ಬರ್ಕೊಳ್ಳೋಣ ಫಸ್ಟು. ಓಕೆ, ಈ ಟೇಬಲಲ್ಲಿ ಅವರು ಸಿ ಐ ಮತ್ತು ಎಫ್ ಐ ಕೊಟ್ಟಿದ್ದಾರೆ. ಇವಾಗ ನಾವು ಎಕ್ಸ್ ಐನ ಕಂಡುಹಿಡ್ಕೋಬೇಕು. ಎಕ್ಸ್ ಐನ ಕಂಡುಹಿಡ್ಕೋಬೇಕು ಅಂತ ಹೇಳಿದ್ರೆ ಮಧ್ಯ ಬಿಂದು ಆಗಿರುತ್ತೆ ಎಕ್ಸ್ ಐ. ಇಲ್ಲಿ ಮಧ್ಯ ಬಿಂದು ಅಂದರೆ 0ಯಿಂದ 6 ಅಂತ ಕೊಟ್ಟಿರೋದ್ರಿಂದ ಇಲ್ಲಿ 0, 1, 2, 3, 4, 5, 6 ಅಂತ ಇರೋದ್ರಿಂದ ಕೊನೆ ಸಂಖ್ಯೆಗಳನ್ನ ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಮಾಡಿದರೆ ನಮಗೆ ಮಧ್ಯದಲ್ಲಿ 3 ಅಂತ ಸಿಗ್ತಾ ಇದೆ. ಈ 3ನ್ನ ಇಲ್ಲಿ ಬರ್ಕೋತಾ ಇದ್ದೀನಿ. ಹಾಗೆ ನಾನು ಹಿಂದಿನ ಲೆಕ್ಕದಲ್ಲೂ ಹೇಳ್ಕೊಟ್ಟೆ ನಾನು ಹೇಗೆ ಮಧ್ಯ ಬಿಂದು ಬರ್ಕೊಳ್ಳೋದು ಅಂತ. ಇಲ್ಲ ನಾನು ಫಾರ್ಮುಲಾ ಹಾಕಿನೇ ಮಾಡ್ತೀನಿ ಅಂತ ಹೇಳಿದರೆ 0 + 6 ಡಿವೈಡೆಡ್ ಬೈ 2. ನಾನು ಮಧ್ಯ ಬಿಂದು ಕಂಡುಹಿಡಿಯೋಕ್ಕೆ ಸೂತ್ರವನ್ನು ನಾನು ಮೊದಲನೇ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ಫಾಲೋ ಮಾಡಿಕೊಂಡು ನಾವು ಈ ಮಧ್ಯ ಬಿಂದುನ ಕಂಡುಹಿಡಿತಾ ಹೋಗ್ಬೋದು. ಇಲ್ಲ ಡೈರೆಕ್ಟಾಗಿ ಮಾಡ್ತೀನಿ ಈ ರೀತಿ ಅಂತ ಹೇಳಿದರೆ ಇದನ್ನು ಕೂಡ ಒಂದು ಟ್ರಿಕ್ಕಾಗಿ ಯೂಸ್ ಮಾಡ್ಕೋಬೋದು. 3, 8, 12, 17, 24, 33 ಮತ್ತು 39 ಬರುತ್ತೆ. ಇವಾಗ ನಮಗೆ ಯಾವುದನ್ನು ನಾವು ಕಂಡುಹಿಡಬೇಕಾಗಿರೋದು ಸರಾಸರಿಯನ್ನು ಕಂಡುಹಿಡಬೇಕು. ಸರಾಸರಿ ಕಂಡುಹಿಡಬೇಕು ಅಂತಂದರೆ ನಮಗೆ ಸೂತ್ರ ಗೊತ್ತು. ಫಸ್ಟ್ ಆ ಸೂತ್ರನ ಬರ್ಕೊಬಿಡೋಣ. ಸಮ್ ಆಫ್ ಸರಾಸರಿ ಈಕ್ವಲ್ ಟು ಸಮ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಐ ಅಂತ. ಇವಾಗ ಸಮ್ ಆಫ್ ಎಫ್ ಐ ಎಕ್ಸ್ ಐ ಬೇಕಿರೋದ್ರಿಂದ ಎಫ್ ಐ ಎಕ್ಸ್ ಐ ಮಾಡೋಣ. ಇದು ಎರಡನ್ನ ಗುಣಿಸಿದ್ರೆ 11 × 33 ಅಂದರೆ 33, 10 × 8 ಅಂದರೆ 80, 7 × 12 ಅಂತ ಹೇಳಿದ್ರೆ 84, 4 × 17 ಅಂದರೆ 68, 4 × 24 ಅಂತ ಅಂದರೆ 96, 3 × 33 ಅಂತ ಹೇಳಿದರೆ 99, 1 × 39 ಅಂದರೆ 39 ಅಂತ ಆಗುತ್ತೆ. ಇಲ್ಲಿ ಸಮ್ ಆಫ್ ಎಫ್ ಐ ಎಕ್ಸ್ ಐ ಅಂತ ಹೇಳಿರೋದ್ರಿಂದ ಇಲ್ಲಿ ಬಂದಿರುವಂಥ ಸಂಖ್ಯೆಗಳು ಈ ಎಫ್ ಐ ಎಕ್ಸ್ ಐಯಲ್ಲಿ ಏನು ಬಂದಿದೆ ಆ ಸಂಖ್ಯೆಗಳನ್ನ ನಾವು ಕೂಡಿದ್ರೆ ನಮಗೆ ಯಾವ ಸಂಖ್ಯೆ ಬರುತ್ತೆ ಅದನ್ನು ಬರ್ಕೋಬೇಕಾಗುತ್ತೆ. ಅಷ್ಟನ್ನು ಕೂಡಿದ್ರೆ ನಮಗೆ 499 ಬರುತ್ತೆ. ಅದೇ ರೀತಿ ಸಮ್ ಆಫ್ ಎಫ್ ಐ ಏನಿದೆ ಇದನ್ನು ನಾವು ಕೂಡಿದ್ರೆ ನಮಗೆ 40 ಅಂತ ಬರುತ್ತೆ. ಇವಾಗ 499ನ್ನ 40ರಿಂದ ಭಾಗಿಸಿದ್ರೆ ನಮಗೆ 12.475 ಬರುತ್ತೆ. ಇಷ್ಟು ನಮಗೆ ಇದರ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಮುಂದಿನ ಪ್ರಶ್ನೆ ಅಂದರೆ 9ನೇ ಪ್ರಶ್ನೆ, ಅಂದರೆ ಅಭ್ಯಾಸ 13.1 ಏನಿದೆ ಅದರಲ್ಲಿ ಕೊನೆಯ ಪ್ರಶ್ನೆ ಅಂದರೆ 9ನೇ ಪ್ರಶ್ನೆ. ಇದರಲ್ಲೂ ಅಷ್ಟು ನಾವು ಏನು ಕಂಡುಹಿಡಿಬೇಕು ಅಂತ ನೋಡೋಣ. ಸರಾಸರಿಯನ್ನು ಕಂಡುಹಿಡಿಬೇಕು ಅಂತ ಕೊಟ್ಟಿದ್ದಾರೆ ಅಂತ ನೋಡೋಣ. ಕ್ವೆಶನಲ್ಲಿ ಕೆಳಗಿನ ಕೋಷ್ಟಕವು 35 ನಗರಗಳ
ಸಾಕ್ಷರತಾ ಪ್ರಮಾಣವನ್ನು ನೀಡುತ್ತಿದೆ. ಸಾಕ್ಷರತಾ ಪ್ರಮಾಣದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ಸರಾಸರಿ ಕಂಡುಹಿಡಿಯೋಕ್ಕೆ ಹೇಳಿದರೆ, ಮತ್ತು ಅವರು ಯಾವುದ್ರಲ್ಲ ಶೇಕಡದಲ್ಲಾದ್ರು ಕೊಟ್ಟಿರಲಿ, ಅವ್ರು ಏನಾದರೂ ಕೊಟ್ಟಿರಲಿ, ಅದು CI ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ, F ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಅಷ್ಟೇ. ಅದು ಸಿಂಪಲ್ಲಾಗಿ ನಾವು ಅದನ್ನೇ ಮಾಡ್ತಾ ಹೋಗೋಣ. ನಾನು ಏನು ಮೆಥಡ್ ಹೇಳಿದೆ ಅದನ್ನೇ ಫಾಲೋ ಮಾಡ್ತಾ ಹೋಗೋಣ. ಅದನ್ನು ನೋಡಿದ್ರೆ CI ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. CI ಏನಿದೆ 45ರಿಂದ 55 ಅಂತ ಕೊಟ್ಟಿದ್ದಾರೆ. 55ರಿಂದ 65, 65ರಿಂದ 75, 75ರಿಂದ 85, ಹಾಗೆಯೇ 85ರಿಂದ 95 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಟೇಬಲ್ ಬರ್ಕೊಳ್ಳೋಣ. ಫಸ್ಟು ಈ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಟೇಬಲಲ್ಲೇ ನಾವು ಎಲ್ಲವನ್ನು ಲೆಕ್ಕವನ್ನು ಬಿಡಿಸ್ಬಿಡೋದ್ರಿಂದ ನಾವು ಈಸಿಯಾಗಿ ಆ ಸೂತ್ರವನ್ನು ಬಳಸ್ಕೊಂಡ್ರೆ ಈಸಿಯಾಗಿ ಲೆಕ್ಕವನ್ನು ಮಾಡಿಬಿಡ್ಬೋದು. ಆ ಸೂತ್ರ ಗೊತ್ತಿರಬೇಕು ಮತ್ತು ಈ ಟೇಬಲ್ನ ಬರ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿದ್ರೆ ಸಾಕು ನಮಗೆ. CI ಕೊಟ್ಟಿರ್ತಾರೆ, ಯಾವಾಗಲೂ CI ಮತ್ತು F ಅಂತೂ ಕೊಟ್ಟಿರ್ತಾರೆ. ಅದು ಕೊಟ್ಟಿಲ್ಲ ಅಂತಂದರೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈ ಅವರು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಕ್ವೆಶನ್ಸು CI ಮತ್ತು F ಮಾತ್ರ ಕೊಟ್ಟಿದ್ದಾರೆ ಸರಾಸರಿಯಲ್ಲಿ. ಅದರಿಂದ ನಾವು ಅಷ್ಟನ್ನೇ ಕಲ್ತ್ಕೊಂಡ್ರೆ ಸಾಕು. ತುಂಬ ಅವ್ರು ಕೊಟ್ಟಿಲ್ದಿರೋ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕಿಂತ ಅವ್ರು ಕೊಟ್ಟಿರೋಂಥ ವಿಚಾರನ ಕ್ಲೀನಾಗಿ ತಿಳ್ಕೊಳ್ಳೋಣ. ಇವಾಗ FI ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. 3, 10, 11, 8, 3. ಇವಾಗ ನಾವು XI ಕಂಡಿಡ್ಕೋಬೇಕು. ಇಲ್ಲಿ 45ರಿಂದ 55 ಅಂತ ಕೊಟ್ಟಿರೋದ್ರಿಂದ 45, 50, 55 ಆಗುತ್ತೆ. ಇಲ್ಲಿ ಮಧ್ಯಬಿಂದು ಇಲ್ಲಿ 5 ವೇರಿಯೇಷನ್ ಬಂದಿರೋದ್ರಿಂದ ನಾನು 5 ಈ ರೀತಿ ಬರ್ಕೊಂಡಿದ್ದೀನಿ. 45, 50, 55. ಇವಾಗ ಮಧ್ಯಬಿಂದು 50 ಆಯಿತು. ಇಲ್ಲಿ 55, 60, 65 ಆಗುತ್ತೆ. ಈ 60 ಏನಿದೆ ಅದನ್ನು ಬರ್ಕೊಳ್ಳೋಣ 60 ಅಂತ. ಈಗ ನಾವು 60 ಅಂತ ಆಯಿತು. ಈ ನೆಕ್ಸ್ಟ್ ಲೆಕ್ಕಗಳನ್ನ ಹಾಗೆ ನೋಡ್ತಾ ಹೋದರೆ ಇಲ್ಲಿ 70, 80, 90 ಅಂತ ಬರುತ್ತೆ. ಇವಾಗ ನಾವು FI XI ಬೇಕು. FI XI ಅಂತ ನಾವು ಸರಾಸರಿ ಕಂಡುಹಿಡಿಯೋದಕ್ಕೆ FI XI ಬೇಕಾಗಿರೋದ್ರಿಂದ ಇವೆರಡನ್ನೂ ಗುಣಿಸ್ಕೊಳ್ಳೋಣ. 3 × 50 ಅಂದರೆ 150 ಆಗುತ್ತೆ. 10 × 60 ಅಂದರೆ 600 ಆಗುತ್ತೆ. 11 × 70 ಅಂದರೆ 770 ಆಗುತ್ತೆ. 8 × 80 ಅಂತ ಹೇಳಿದ್ರೆ 640. 3 × 90 ಅಂತ ಹೇಳಿದ್ರೆ 270 ಆಯಿತು. ಇವಾಗ ನಮಗೆ ಸಮ್ ಆಫ್ FI XI ಬೇಕಾಗಿರೋದ್ರಿಂದ ಇಲ್ಲಿ ಸಮ್ ಆಫ್ FI XI ಇಲ್ಲೇ ಮಾಡ್ಕೊಬೋಣ. ಇಷ್ಟನ್ನು ಕೂಡಿದ್ರೆ ನಮಗೆ 2430 ಸಿಗುತ್ತೆ. ಅದೇ ರೀತಿ FI ಬೇಕಾಗಿರೋದ್ರಿಂದ ಸಮ್ ಆಫ್ FI ಬರ್ಕೊಳ್ಳೋಣ. ಇದಿಷ್ಟನ್ನು ಕೂಡಿದ್ರೆ ನಮಗೆ 35 ಸಿಗುತ್ತೆ. ಇವಾಗ ಸಿಂಪಲ್ ಅಷ್ಟೇ. ಆ ಸೂತ್ರ ಬರ್ಕೊಳ್ಳೋದು, ಆ ಸೂತ್ರಕ್ಕೆ ನಾವು ಲೆಕ್ಕವನ್ನು ಅಪ್ಲೈ ಮಾಡ್ತಾ ಹೋಗೋದು, ಅಂದರೆ ಬಂದಿರೋವಂಥ ಸಂಖ್ಯೆಗಳನ್ನ ಅಪ್ಲೈ ಮಾಡುವಂಥದ್ದು. ಸಮ್ ಆಫ್ FI XI ಅಂದರೆ ಏನನ್ನು ಕಂಡುಹಿಡಿತಾ ಇದ್ದೀವಿ, ಸರಾಸರಿಯನ್ನು ಡಿವೈಡೆಡ್ ಬೈ ಸಮ್ ಆಫ್ FI XI ಡಿವೈಡೆಡ್ ಬೈ ಸಮ್ ಆಫ್ FI ಅಂತ ಆಗುತ್ತೆ. ಸಮ್ ಆಫ್ FI XI ಅಂದರೆ 2430. ಸಮ್ ಆಫ್ FI ಅಂತ ಹೇಳಿದ್ರೆ 35. ಇದೆರಡನ್ನು ಭಾಗಿಸಿದ್ರೆ ನಮಗೆ 69.428 ಸಿಗುತ್ತೆ. ಇದೇ ಇದರ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಅಂದರೆ 13.2 ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮೇಯ್ನಾಗಿ ನಾವು ಯಾವುದೇ ಲೆಕ್ಕ ಅವರು ಮಧ್ಯಾಂಕ, ಬಹುಲಕ, ಸರಾಸರಿ ಏನಾದರೂ ಕೊಟ್ಟಿರಲಿ ನಮಗೆ ಆ ಟೇಬಲ್ ಬರ್ಕೊಳ್ಳೋದಕ್ಕೆ ಮೇಯ್ನಾಗಿ ಗೊತ್ತಿರಬೇಕು, ಜೊತೆಗೆ ಸೂತ್ರಗಳು ಗೊತ್ತಿರಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು.